ಬುರ್ಕಾ ಹಾಕೊಂಡಿರೋ ಹೆಣ್ಮಗಳೊಬ್ಳು ಎಸಿ ಕೋಚ್ ಒಳಗ ಟ್ರಾವೆಲ್ ಮಾಡಾಕತ್ತಾರ. ಲೇಡಿ ಕಾನ್ಸ್ಟೇಬಲ್ ಕರ್ಸ್ರಿ ಅಂದ್ರ ಹೋಗಿ ಅವ್ರನ್ನ ಹೊಡೆದು ತುಕಡ ಮಾಡಿ ಬುಟ್ಟೆಗೆ ಹಾಕ್ತನು ಅಂತ ಬೈತಾರ, ಬೆದರಿಕೆ ಕೊಡ್ತಾರ. ನರೇಂದ್ರ ಮೋದಿನ ಹೋಗಿ ಕೇಳು, ನಾ ತಗೊಂಡಿನೋ ಇಲ್ಲೋ ಅಂತ ಗೊತ್ತಾಕೈತಿ. ಟಿಕೆಟ್ ಇಲ್ಲ ಏನಿಲ್ಲ, ಇಷ್ಟು ಧೈರ್ಯ ಎಲ್ಲಿಂದ ಬಂತು ಅಂತ ಅವ್ರಿಗೆ. ಯಾರ ಅಮಾಯಕರು ಪಾಪ ಶಾಂತಿ ದೂತರು ಅನ್ನೋದನ್ನ ನೀವ ತಿಳ್ಕೊರಿ. ನಮಸ್ಕಾರ ರೀ. ರೈಲ್ವೆದಾಗ ಒಂದು ಘಟನೆ ನಡೆದೈತಿ. ಬುರ್ಕಾ ಹಾಕೊಂಡಿರೋ ಹೆಣ್ಮಗಳೊಬ್ಳು ಎಸಿ ಕೋಚ್ ಒಳಗ ಟ್ರಾವೆಲ್ ಮಾಡಾಕತ್ತಾರ. ಅವ್ರ ಮುಂದ ಟಿಟಿ ಅದಾರ, ಪೊಲೀಸರು ಅದಾರ. ನಿಜವಾಗ್ಲೂ ಆ ಎಸಿ ಕೋಚಿನ ಸೀಟ್ ಐತಲ್ಲ, ಆ ಹೆಣ್ಮಗಳು ಕೂತಿದ್ದ ಆ ಸೀಟ್ ಬುಕ್ ಮಾಡಿರೋರು ಅದಾರ. ಅವ್ರದೆಲ್ಲ ಒಂದ ಪ್ರಶ್ನೆ, ನಿಮ್ಮ ಟಿಕೆಟ್ ತೋರಿಸ್ರಿ ಮೇಡಮ್ ಅವರ. ನನ್ನ ಕಡೆ ಟಿಕೆಟ್ ಐತಿ, ನಾ ತೋರ್ಸಂಗಿಲ್ಲ ಅಂತ ಅವ್ರ ಉತ್ತರ. ಬುರ್ಕಾ ಹಾಕೊಂಡಿರೋ ಆ ಹೆಣ್ಮಗಳು ಮಾತಾಡೋ ಮಾತು ನೋಡಿದ್ರ ಅವ್ರದ ಖರೆ ಐತಿ, ಪೊಲೀಸರು ಟಿಟಿ ಎಲ್ಲರೂ ಸುಳ್ಳದಾರ ಅಂತ ಹೇಳಾಕತ್ತೈತಿ. ಎಷ್ಟ ಹೇಳಿದ್ರು ತೋರ್ಸಾಕ ತಯಾರಿಲ್ಲ ಹೆಣ್ಮಗಳು ಟಿಕೆಟ್. ಅಲ್ಲಿ ಯಾರೋ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಕರ್ಸ್ರಿ ಅಂದ್ರ ಹೋಗಿ ಅವ್ರನ್ನ ಹೊಡೆದು ತುಕಡ ಮಾಡಿ ಬುಟ್ಟೆಗೆ ಹಾಕ್ತನು ಅಂತ ಬೈತಾರ, ಬೆದರಿಕೆ ಕೊಡ್ತಾರ. ಅಷ್ಟು ಮಂದ್ಯಾಗ ಅವನ್ನ ಹೊಡಿತಾರ. आपका टिकट नहीं है, आपका बर्थ नहीं है, नहीं आपका अगर टिकट है और बट आपके अलाउड है वो बता दीजिएगा। दूसरे को मतलब ही नहीं। आप उतर जाइए, आपका लेडी कांस्टेबल का बोलना मैडम 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 इधर आइए। ಏನ್ ಧೈರ್ಯ ರೀಪ ಹೆಣ್ಮಗಳಿಗೆ? ಟಿಕೆಟ್ ಇಲ್ಲ, ಒಂದೇ ಮಾತು ಎರಡನೇ ಮಾತು ಮಂದಿ ಸೀಟ್, ಅದು ಎಸಿ ಕೋಚ್ ಒಳಗ. ಯಾ ಪೊಲೀಸರು ಇರ್ಲಿ, ಯಾ ಟಿಟಿ ಇರ್ಲಿ, ಯಾರು ಬೇಕಾದವ್ರು ಇರ್ಲಿ, ಧೈರ್ಯ ಅಂದ್ರೆ ಧೈರ್ಯ. ಮತ್ತೇನ್ ಹೇಳ್ತಾರ, ನರೇಂದ್ರ ಮೋದಿನ ಹೋಗಿ ಕೇಳು, ನಾ ತಗೊಂಡಿನೋ ಇಲ್ಲೋ ಅಂತ ಗೊತ್ತಾಕೈತಿ ಅಂತಾರ. मजाक समझ लिए क्या? ये तमाशा चल रहा? मजाक बना दी तुम लोगों ने तो मेरा। मजाक ये समझे क्या? क्या प्रधानमंत्री को जाके पूछ मेरे बारे में, क्या टिकट निकाला कि नहीं बोला तूने? जवाब दूंगी मैं। ಇಂಥ ಒಂದು ಘಟನೆ ಅಲ್ಲಿ ಇರೋದು ಆ ಒಬ್ಬಕ್ಕೆ ಹೆಣ್ಮಗಳು. ಅವ್ರ ಮನೆಯವ್ರು ಯಾರಿಲ್ಲ, ಅವ್ರ ಜೊತೆ ಯಾರು ಬಂದಿಲ್ಲ, ಒಬ್ಬಕ್ಕೆ ಹೆಣ್ಮಗಳು. ಅದು ಇಲ್ಲಿಗಲ್ ಪ್ರಯಾಣ ಮಾಡಕತ್ತಾರ ಎಸಿ ಕೋಚ್ ಒಳಗ. ಟಿಕೆಟ್ ಇಲ್ಲ ಏನಿಲ್ಲ, ಇಷ್ಟು ಧೈರ್ಯ ಎಲ್ಲಿಂದ ಬಂತು ಅಂತ ಅವ್ರಿಗೆ. ಅದು ಪ್ರಧಾನಮಂತ್ರಿನ ಹೋಗಿ ಟಿಕೆಟ್ ಕೇಳುವಂತಾರ, ಪೊಲೀಸರ ಮುಂದನ ಹೊಡಿತಾರ. ಈ ಧೈರ್ಯ ಎಲ್ಲಿಂದ ಬತ್ತೋ ಗೊತ್ತಿಲ್ಲ. ಇಷ್ಟರಿ ಆಗಿದ್ದ. ಇದ್ರ ಮೇಲೆ ಸಮಾಜದಾಗ ಏನೇನ್ ನಡೆಯತೈತಿ, ಯಾರ ಅಮಾಯಕರು ಪಾಪ ಶಾಂತಿ ದೂತರು ಅನ್ನೋದನ್ನ ನೀವ ತಿಳ್ಕೊರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.